ಗೃಹಜ್ಯೋತಿ ಮರುಪರಿಶೀಲನಾ ಅರ್ಜಿಯನ್ನೇನೋ ಕರೆದಾಯಿತು. ಈಗಾಗಲೇ ಮನೆ ಮನೆಗೆ ಹೋಗಿ ಅರ್ಜಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಅರ್ಜಿ ಯಾವಾಗ? ಈ ಪ್ರಶ್ನೆ ಬಹುವಾಗಿ ಕಾಡ್ತಾ ಇದೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಎಷ್ಟು ತಿಂಗಳು ಹಣ ಬಾಕಿ ಉಳಿದಿದೆ, ಯಾವಾಗ ಕೊಡ್ತಾರೆ, ಯಾವ್ಯಾವ ತಿಂಗಳ ಹಣ ಬಾಕಿ ಉಳಿದಿರೋದು, ಎಲ್ಲದೂ ಕೂಡ ಹೊಸ ಮರುಪರಿಶೀಲನಾ ಅರ್ಜಿ ತೆಗೆದುಕೊಂಡು ಆದಮೇಲೆ ಹಣ ಕೊಡ್ತಾರಾ ಹೇಗೆ? ಯಾಕಂದರೆ ಇಲ್ಲಿಗೆ 2-3 ತಿಂಗಳೇ ಆಗೋಗ್ತಾ ಇದೆ. ಈ ಹಣ ಯಾವಾಗ ಕೊಡೋದು? ಇದು ಕೂಡ ಗೃಹಲಕ್ಷ್ಮಿಯರ ಪ್ರಶ್ನೆ ಆಗಿದೆ. ಈಗೆಲ್ಲ ಪ್ರಶ್ನೆಗಳಿಗೆ, ಕೆಲವು ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡಿದ್ದೇನೆ ಅಂತೇಳಿ ಭಾವಿಸ್ತೀನಿ. ಅದು ಅಧಿಕಾರಿಗಳು ನೀಡಿದಂಥ, ಇಲಾಖೆ ನೀಡಿದಂಥ ಮಾಹಿತಿ ಆಧಾರದ ಮೇಲೆ. ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೆಚ್ಚೇ ನೆಚ್ಚಿಕೊಂಡಿರೋದು. ಅದರ ಹಿನ್ನೆಲೆಯಲ್ಲೇ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಏನು ಎರಡು ಮಾತಾಗೋದಿಲ್ಲ. ಅದು ಖಂಡಿತವಾಗಿ ಕೂಡ ಅದರಲ್ಲೂ ಕೂಡ ಪಂಚ ಗ್ಯಾರಂಟಿ ಸ್ಕೀಮ್ಗಳು, ಅನ್ನಭಾಗ್ಯ ಗ್ಯಾರಂಟಿ ಸ್ಕೀಮ್, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ ಮತ್ತು ಶಕ್ತಿ ಯೋಜನೆ, ಈ ಎಲ್ಲ ಸ್ಕೀಮ್ಗಳಲ್ಲಿ ತುಂಬ ನೆಚ್ಚಿನ ಸ್ಕೀಮ್ ಯಾವುದು ಅಂದರೆ ಅದು ಶಕ್ತಿ ಯೋಜನೆ. ಅದಾದಮೇಲೆ ಫಸ್ಟ್ ಇಂಪ್ಲಿಮೆಂಟ್ ಆಗಿದ್ದು. ಎರಡನೇದು ಭಾಳ ನೆಚ್ಚಿನ ಯೋಜನೆ ಯಾವುದು ಅಂತಂದರೆ ಅನ್ನಭಾಗ್ಯ ಯೋಜನೆ. ಅದಾದಮೇಲೆ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ. ಬಡವರಿಗೆ, ಪ್ರತಿ ಮನೆಯ ಒಂದು ಕುಟುಂಬದ ಒಬ್ಬ ಮಹಿಳೆಗೆ ಅಂದರೆ ಮನೆಯೊಡತಿಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಅದು ಆರಂಭದಿಂದಲೂ ಕೂಡ ಕಳೆದ 2.5-3 ವರ್ಷದಿಂದಲೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂಥ ಕಾರ್ಯ ಆಗ್ತಾಯಿದೆ. ಅದು ವಿಳಂಬ ಆಗ್ತಾ ಬರ್ತಾಯಿತ್ತು. ಈಗ ಇರುವಂಥ ಪ್ರಶ್ನೆ ಏನಂದರೆ, ಗೃಹಜ್ಯೋತಿ ಫಸ್ಟು ಸ್ಕ್ರೂಟ್ನಿ ಮಾಡಿದ್ದಂದರೆ, ನಿಮಗೆ ಪರಿಷ್ಕರಣೆ ಮಾಡೋ ಕಾರ್ಯ ಶುರು ಮಾಡಿದ್ದೆ BPL ಕಾರ್ಡ್ಗಳ ಪರಿಷ್ಕರಣೆ ಮಾಡುವಂಥ ಕಾರ್ಯ ಆಯಿತು. ಅದಾದ ಮೇಲೆ ಒಟ್ಟೊಟ್ಟಿಗೆ ಕಳೆದ 2 ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿ ಸ್ಕೀಮಲ್ಲೂ ಕೂಡ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯ ಆಯಿತು. ಸೊ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯ ಸಂದರ್ಭದಲ್ಲಿ ಇದನ್ನು ಮತ್ತೇನೋ ಸರಿ ಎಲ್ಲರೂ ಫಲಾನುಭವಿಗಳು ಸೇರಿದಂತೆ ಯಾರ್ಯಾರು ಅರ್ಹರಿದ್ದಾರೆ, ಮಹಿಳೆಯರು, ಮನೆಯೊಡತಿಯರು, ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಂತಲೂ ಕೂಡ ಹೇಳಿದರು. ಆಯಿತು ಅಂತ ಎಲ್ಲರೂ ಕೂಡ ಗೃಹಲಕ್ಷ್ಮಿಯರು ರೆಡಿ ಆಗ್ತಾಯಿದ್ರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಆದರೆ ಇದುವರೆಗೂ ಕೂಡ ಹೊಸ ಅರ್ಜಿಯನ್ನು ಸಲ್ಲಿಸುವ ಕುರಿತು ಸರ್ಕಾರ ಅಧಿಕೃತವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಕಳೆದ ಒಂದು 15 ದಿನಗಳ ಹಿಂದೆ CM DK ಶಿವಕುಮಾರ್ ಅವರು ಹೇಳಿದ್ದು, ಇಲ್ಲ ಅದು ಬಯೋಮೆಟ್ರಿಕ್ ರೀತಿಯಾಗಿ ನಾವು ತೆಗೆದುಕೊಳ್ತೇವೆ ಅಂಥೇಳಿ ಮೀಟಿಂಗಲ್ಲಿ ಹೇಳಿದ್ದ ಹೇಳಿಕೆಯನ್ನು ಒಂದು ಹೊರತುಪಡಿಸಿದಂತೆ ಇನ್ನೂ ಹೊಸ ಅಪ್ಡೇಟ್ ಏನು ಬರ್ತಾ ಇಲ್ಲ. ಆ ಕಾರಣಕ್ಕೆ ಯಾವಾಗ ಇದು ಗೃಹಲಕ್ಷ್ಮಿಯರ ಹೊಸ ಮರುಪರಿಶೀಲನಾ ಅರ್ಜಿ ಎಲ್ಲರೂ ಕೂಡ ಆಗಬೇಕಾಗತ್ತಲ್ಲ, ಇದನ್ನು ಅಂಗನವಾಡಿ ಕಾರ್ಯಕರ್ತರೇ ಮನೆಗೆ ಬಂದು ಅರ್ಜಿಯನ್ನು ತೆಗೆದುಕೊಳ್ಳುವಂಥ ಕಾರ್ಯ ಆಗುತ್ತೆ ಅಂತೇಳಿ. ಅದು ಯಾರಿಗೆ? ಅನಕ್ಷರಸ್ಥರಿಗೆ, ಬಡವರಿಗೆ, ತುಂಬ ಹಿರಿಯ ನಾಗರಿಕರು ಇರ್ತಾರೆ, ಅವರೆಲ್ಲರೂ ಕೂಡ ಬ್ರೌಸಿಂಗ್ ಸೆಂಟರ್ಗಳಿಗೆ ಹೋಗೋಕ್ಕಾಗೋದಿರಲ್ಲ. ಅಂಥವರೆಲ್ಲರಿಗೂ ಕೂಡ ಅಂಗನವಾಡಿ ಸಹಾಯಕಿಯರೇ ತಮ್ಮ ಮೊಬೈಲಲ್ಲಿ ಈಗ ಹೇಗೆ ಗೃಹಜ್ಯೋತಿ ಅರ್ಜಿಯನ್ನು ಹಾಕ್ತಾ ಇದ್ದಾರಲ್ಲ ಅದೇ ರೀತಿ ಹಾಕುವಂಥ ಕಾರ್ಯ ಆಗುತ್ತೆ. ಎಲ್ಲರಿಗೂ ಕೂಡ ಮಾಡಬೇಕಾ ಇಲ್ಲ ಅನ್ನೋದ್ರ ಬಗ್ಗೆ ಭಾಳಷ್ಟು ಯೋಚನೆ ಇದೆ. ತಮ್ಮ ಇಂಪ್ರೆಷನ್ನನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವಾಗ ಅನ್ನೋದನ್ನು ಇನ್ನೂ ಅಧಿಕೃತವಾದಂಥ ಮಾಹಿತಿಯನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಆ ಮಾಹಿತಿ ಸಿಕ್ಕೊಳ್ಳೇ ನಿಮಗೆ ಅಪ್ಡೇಟ್ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ. ಇನ್ನು ಎರಡನೇದು ಬಹಳ ಪ್ರಮುಖವಾಗಿ, ಗೃಹಜ್ಯೋತಿ ಸ್ಕೀಮ್ನಲ್ಲಿ ಇಲ್ಲಿವರೆಗೂ ಎಷ್ಟು ತಿಂಗಳ ಹಣ ಕೊಟ್ಟರು? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸರ್ ನಮಗೊಂದು 2-3 ತಿಂಗಳಾದ ಸರ್ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು 4 ತಿಂಗಳಾಯ್ತು ಸರ್ ಹಣನೇ ಬಂದಿಲ್ಲ ಅಂತಿದ್ದಾರೆ. ಇನ್ನು ಕೆಲವರು 2 ತಿಂಗಳಾಯ್ತು ಸರ್ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬಂದ ಹಣ, ಅದಾದ ಮೇಲೆ ಇದುವರೆಗೂ ಹಣ ಬಂದಿಲ್ಲ 2,000 ರೂಪಾಯಿ ಹಣ ಅಂತ ಹೇಳ್ತಾರೆ. ಸೊ ಈಗ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದೇನೆಂದರೆ, ಏಪ್ರಿಲ್ ತಿಂಗಳವರೆಗೆ ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏಪ್ರಿಲ್ ತಿಂಗಳವರೆಗೂ ಹಣ ಕೊಟ್ಟಿದ್ದೀವಿ, ಮೇ, ಜೂನ್, ಈಗ ಜುಲೈ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ಈ 3 ತಿಂಗಳ ಬಾಕಿ ಹಣ ಕೊಡಬೇಕು ಅನ್ನೋದು ಇಲಾಖೆಯ ಮಟ್ಟದಲ್ಲಿರುವಂಥ ಮಾಹಿತಿ. ಆದರೆ ನಿಮಗೆ ಫಲಾನುಭವಿಗಳು, ಜನಸಾಮಾನ್ಯ ಅಂದರೆ ಮನೆಯೊಡತಿಯರನ್ನ ಕೇಳ್ತಾ ಹೋದರೆ, ಸರ್ 3 ತಿಂಗಳಲ್ಲ ಸರ್, ನಿಮಗೆ ಏಪ್ರಿಲ್ ತಿಂಗಳ ಹಣನೂ ಕೂಡ ಬಂದಿಲ್ಲ ಅಂತ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 3 ತಿಂಗಳ ಹಣ ಬಂದಿಲ್ವಾ ಅಥವಾ 4 ತಿಂಗಳ ಹಣ ಪೆಂಡಿಂಗ್ ಇದೆಯಾ, ಇದನ್ನು ಮತ್ತಿನ್ನೊಂದು ಸರಿ ಇಲಾಖೆಯನ್ನೇ ಸ್ಪಷ್ಟಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬಂದಿಲ್ಲ, ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ. ಮಾರ್ಚ್ ತಿಂಗಳ ಹಣ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ, 2ನೇ ವಾರದಲ್ಲಿ ಅವರ ಅಕೌಂಟಿಗೆ ಹಣ ಬಂದಿದೆ. ಅಂದರೆ ಏಪ್ರಿಲ್ ತಿಂಗಳ ಹಣ ಬರಬೇಕು ಅನ್ನೋದಾದರೆ ಅವರಿಗೆ ನಿಮ್ಮ ಮೇ ತಿಂಗಳಲ್ಲಿ ಹಣ ಅವರ ಅಕೌಂಟಿಗೆ ಬೀಳಬೇಕಾಗಿತ್ತು, ಅಂದರೆ ಹಣ ಕ್ರೆಡಿಟ್ ಆಗಬೇಕಾಗಿತ್ತು. ಆ ಕ್ರೆಡಿಟ್ ಆಗಿರೋ ಹಣ ಏಪ್ರಿಲ್ ತಿಂಗಳಲ್ಲಿ ಕ್ರೆಡಿಟ್ ಆಗಿದೆ ಭಾಳಷ್ಟು ಜನರಿಗೆ. ಸೊ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ತಿಂಗಳಿಂದ ಹಣ ಕೊಡೋದು ಬಾಕಿ ಉಳಿದಿದೆಯೋ ಅಥವಾ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ನಿಮಗೆ ಮೇ, ಜೂನ್ ಮತ್ತು ಜುಲೈ, ಈ ಜುಲೈನೂ ಕೂಡ ಕಂಪ್ಲೀಟ್ ಆಗ್ತಾ ಇದೆ, 3 ತಿಂಗಳ ಬಾಕಿ ಹಣ ಇದೆ. ಹಾಗಾದರೆ ಯಾವಾಗ ಕೊಡ್ತೀರಿ? ಈ ಪ್ರಶ್ನೆನೂ ಕೂಡ ಸಹಜವಾಗಿ ಕೇಳ್ತಾ ಇದ್ದಾರೆ. ಯಾಕಂದರೆ
ಒಂದೊಂದು ತಿಂಗಳು 2 ತಿಂಗಳಾದಮೇಲೆ ಆದ್ರೂ ಕೂಡ ಬರ್ತಾಯಿತ್ತು, ಇಲ್ಲ 3 ತಿಂಗಳಾದ್ಮೇಲೆ ಆದರೂ ಬರ್ತಾಯಿತ್ತು. ಇಲ್ಲಿ 3 ತಿಂಗಳಾದ್ರೂ ಕೂಡ ಇದುವರೆಗೂ ಹಣ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಇಲಾಖೆ ಅಧಿಕಾರಿಗಳನ್ನು ಕೇಳಿದ್ರೆ ಒಂದೊಂದು ತಿಂಗಳದ್ದು ಕೂಡ ಪ್ರಪೋಸಲನ್ನು ಕೊಡ್ತೀವಿ ಆರ್ಥಿಕ ಇಲಾಖೆಗೆ ಕಂಪ್ಲೀಟ್ ಆದ ಕೂಡಲೇ. ಈಗ ಉದಾಹರಣೆಗೆ ಏಪ್ರಿಲ್ ತಿಂಗಳಾಯಿತು, ಏಪ್ರಿಲ್ ತಿಂಗಳು ಇಷ್ಟು ಜನ ಫಲಾನುಭವಿಗಳಿದ್ದಾರೆ, ಇಷ್ಟು ಜನ ಹಣ ಕೊಡಬೇಕು ಅಂತೇಳಿ 1,28,00,000, 1,25,00,000 ಹೀಗೆ ಅದು ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಪ್ರತಿ ತಿಂಗಳಿಗೂ ಕೂಡ 2,500 ಕೋಟಿ ಹಣವನ್ನು ವಿನಿಯೋಗ ಮಾಡಬೇಕಾಗತ್ತೆ. ಅದನ್ನು ಪ್ರತ್ಯೇಕವಾಗಿ ಪ್ರತಿ ತಿಂಗಳು ಕೂಡ ಫೈಲ್ ಪುಟಪ್ ಮಾಡುವಂಥ ಕಾರ್ಯವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಇದೆ. ಆರ್ಥಿಕ ಇಲಾಖೆ ಹಣವನ್ನು ನೋಡಿಕೊಂಡು ಎಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ಹಣವನ್ನು ರಿಲೀಸ್ ಮಾಡ್ತಾ ಇದೆ. ಸೊ ಈಗ 3 ತಿಂಗಳ ಹಣ ಇನ್ನೂ ರಿಲೀಸ್ ಮಾಡಿಲ್ಲ ಅನ್ನೋದು ಭಾಳ ಸ್ಪಷ್ಟ ಇದೆ. 3 ತಿಂಗಳ ಅಥವಾ ಇನ್ನೂ 1 ತಿಂಗಳದ್ದು ಹಣ ಬಂದಿಲ್ವಾ, ಈ ಪ್ರಶ್ನೆಗೆ ಸರ್ಕಾರ ಉತ್ತರವನ್ನು ನೀಡಬೇಕಾಗಿದೆ. ಸೊ ಹಾಗಾಗಿ ಯಾವಾಗ ಬರುತ್ತೆ ಅನ್ನುವಂಥ ಹಣಕ್ಕೆ ಆರ್ಥಿಕ ಇಲಾಖೆ ಓಕೆ ಮಾಡಬೇಕು, ಹಣ ಬರಬೇಕು, ಅದಾದ ಮೇಲೆ ಹಣ ಬರೋದು. ಸೊ ಇಲ್ಲಿವರೆಗೂ ಸದ್ಯಕ್ಕಿಲ್ಲ. ಇನ್ನೂ ಒಂದು ಅಪ್ಡೇಟ್ ಮಾಹಿತಿ ಇರೋದೇನೆಂದರೆ, ಗೃಹಜ್ಯೋತಿ ಸ್ಕೀಮ್ನ ಗೃಹಲಕ್ಷ್ಮಿ ಸ್ಕೀಮ್ನ ಸಂಬಂಧಿಸಿದಂತೆ ಹೊಸ ಪರಿಶೀಲನಾ ಅರ್ಜಿ ಇದೆಯಲ್ಲ, ಈ ಅರ್ಜಿ ಎಲ್ಲ ಪ್ರಕ್ರಿಯೆ ಆದಮೇಲೆ ಹಣವನ್ನು ಕೊಡ್ತಾರೆ ಅಂತಲೂ ಕೂಡ ಒಂದು ಅಪ್ಡೇಟ್ ಇನ್ಫಾರ್ಮೇಷನ್ ಇದೆ. ಬಟ್ ಇದು ಅಥೆಂಟಿಕ್ ಆಗಿ ಅಂದರೆ ಅಧಿಕೃತವಾದಂಥ ಮಾಹಿತಿ ಅಲ್ಲ, ಈ ರೀತಿಯಾದಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಬಟ್ ಅಧಿಕೃತ ಏನಲ್ಲ. ಈ ಕುರಿತು ಕೂಡ ಅಪ್ಡೇಟ್ ನಿಮಗೆ ಸಿಕ್ಕ ಕೂಡಲೇ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ. ಸೊ ಹಾಗಾದರೆ ಮೇ, ಜೂನ್, ಜುಲೈ ಅಧಿಕೃತವಾಗಂತೂ 3 ತಿಂಗಳ ಹಣ ಬಂದಿಲ್ಲ. ಯಾವಾಗ ಬರುತ್ತೆ? ಹಂತವಾಗಿ ಬರುತ್ತೆ, ಒಂದೊಂದು ತಿಂಗಳು. ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಹಣ ಅಂತೂ ಕೊಡ್ಲಿಕ್ಕೆ ಬರೋಲ್ಲ. ಟೆಕ್ನಿಕಲಿ ಆ ರೀತಿ ಹಣ ಹಾಕಲಿಕ್ಕೂ ಬರೋದಿಲ್ಲ. ಇದನ್ನು ನಾನು ಭಾಳಷ್ಟು ವೀಡಿಯೋದಲ್ಲೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾಕೆ ಒಟ್ಟಿಗೆ ಹಣ ಆಗೋದಿಲ್ಲ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು 3 ತಿಂಗಳ ಹಣ ಬಂದಿಲ್ಲ, ಯಾವಾಗ ಬರ್ಬೋದು ಆ ಕುರಿತಾದಂಥ ಮಾಹಿತಿ. ಇನ್ನೂ ಒಂದು ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ, ಕಳೆದ ವರ್ಷ, ನಾನು ಈ ವರ್ಷದಲ್ಲ ಹೇಳ್ತಾ ಇರೋದು, ಕಳೆದ ವರ್ಷ ನಿಮಗೆ 2 ತಿಂಗಳ ಹಣ, ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಇದುವರೆಗೂ ಹಾಕೇ ಇಲ್ಲ. ಅಂದರೆ ಪ್ರತಿ ಫಲಾನುಭವಿಗೂ 4,000 ರೂಪಾಯಿ ಹಣ ಕೊಡಬೇಕಾಗಿತ್ತು, ಕೊಟ್ಟೇ ಇಲ್ಲ. ಇದು ಸದನದಲ್ಲೂ ಕೂಡ ದೊಡ್ಡ ಚರ್ಚೆ ಆಯಿತು. ಬೆಳಗಾವಿ ಸದನದಲ್ಲೂ ಕೂಡ ಚರ್ಚೆ ಆಯಿತು. BJP ಶಾಸಕರು ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು. ಅದಾದಮೇಲೆ ಗೊತ್ತಾಗಿದ್ದು, ಹೌದು 2 ತಿಂಗಳ ಹಣ ಕೊಟ್ಟಿಲ್ಲ ಅಂಥೇಳಿ ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗ ಒಪ್ಕೊಳ್ತಾರೆ, ಹೌದು ನಾವು ಇದನ್ನು ಕೊಟ್ಟಿಲ್ಲ, ಇದು CM ಕೈಯಲ್ಲಿರೋದು, CM ನಿರ್ಧಾರವನ್ನು ಮಾಡಬೇಕಾಗತ್ತೆ ಅಂತೇಳಿ. ಬಟ್ ಆಶ್ಚರ್ಯ ಅಂದರೆ ಇದುವರೆಗೂ CM ಆ ನಿರ್ಧಾರವನ್ನು ಕೈಗೊಂಡಿಲ್ಲ. ಈ ಹಿಂದೆ ಇದ್ದಂಥ CM ಕೂಡ ನಿರ್ಧಾರವನ್ನು ಕೈಗೊಂಡಿಲ್ಲ. ಯಾಕಂದರೆ ಈ ಹಿಂದಿನ ಅಂದರೆ ಕಳೆದ ವರ್ಷದ ಬಜೆಟ್ನ ಅದನ್ನು ಸ್ಯಾಂಕ್ಷನ್ ಮಾಡ್ಕೋಬೇಕಾಗಿತ್ತು, ಆ ಹಣವನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿಲ್ಲ. ಈಗಾಗಲೇ ಆಗೋಗ್ಬಿಟ್ಟಿದೆ, ನಿಮ್ಗೆ ಆ 2 ತಿಂಗಳು ಮುಗಿದೋಗ್ಬಿಟ್ಟಿದೆ. ಸೊ ಈಗ ಅದನ್ನು 2 ತಿಂಗಳ ಹಣ ಬಾಕಿ ಉಳಿದಿದೆ ಅಂಥೇಳಿ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು. ನಿರ್ಧಾರ ತಗೊಂಡಾದ ಮೇಲೆ ಅದು ಆರ್ಥಿಕ ಇಲಾಖೆಯಲ್ಲಿ ಓಕೆ ಆಗೋದು. ಸೊ ಆ ರೀತಿ ಆಗುತ್ತಾ ಅಥವಾ ಹಣ ಹಾಗೇ ಬಾಕಿ ಉಳಿತದ, ಈ ಪ್ರಶ್ನೆ ಅಂತೂ ಸಹಜವಾಗಿಯೇ ಇದೆ. BJPಯ ನಾಯಕರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಕೊಡ್ತೀರಿ, ಪ್ರತಿ ತಿಂಗಳು 2,000 ಅಂತ ಹೇಳ್ತಾ ಇದ್ರಿ, ಬಟ್ 2 ತಿಂಗಳ ಹಣ ನೀವು ಕೊಡಲೇ ಇಲ್ಲ, ಯಾವಾಗ ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಇದಕ್ಕೆ ಮೌನ ಉತ್ತರ ಇದೆ. ಮತ್ತು ಸದ್ಯಕ್ಕೆ ಇಲಾಖೆಯ ಸಚಿವರು ಯಾರು ಅನ್ನೋದು ಗೊತ್ತಿಲ್ಲ. ಇನ್ನು ಸಚಿವ ಸಂಪುಟದ ವಿಸ್ತರಣೆ ಆಗುವಂಥ ಕಾರ್ಯನೂ ಕೂಡ ನಡೀತಾನೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದಕ್ಕೆ ಉತ್ತರನೂ ಕೂಡ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಸಂಬಂಧಿಸಿದಂತೆ ಮರುಪರಿಶೀಲನಾ ಅರ್ಜಿ ಯಾವಾಗ ಸಲ್ಲಿಸ್ತಾರೆ, ಯಾವಾಗ ಕರೀತಾರೆ ಅಂದರೆ ಇಷ್ಟರಲ್ಲೇ ಕರೀತಾರೆ. ಯಾವ ದಿನಾಂಕ ಅಂತ ಗೊತ್ತಿಲ್ಲ. ಒಂದು. ಎರಡನೇದು, ಎಷ್ಟು ತಿಂಗಳ ಬಾಕಿ ಹಣ ಉಳಿದಿದೆ? 3 ತಿಂಗಳು ಬಾಕಿ ಹಣ ಉಳಿದಿದೆ. ಭಾಳಷ್ಟು ಜನ ಫಲಾನುಭವಿಗಳ ಪ್ರಕಾರ 4 ತಿಂಗಳ ಹಣ ಬಾಕಿ ಉಳಿದಿದೆ. ಯಾವಾಗ ಕೊಡ್ತಾರೆ? ಹಂತವಾಗಿ ಕೊಡ್ತಾರೆ. ಯಾವಾಗ ಬರ್ಬೋದು? ಸದ್ಯಕ್ಕೆ ಆರ್ಥಿಕ ಇಲಾಖೆಯಿಂದ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಅಂದರೆ ನಿಮಗೆ ಅನುಮೋದನೆ ಸಿಗಬೇಕು. ತಿಂಗಳು ಸಪ್ರೇಟಾಗಿ ಫೈಲನ್ನು ಕಳಿಸಿದ್ದಾರೆ. ಅವುಗಳಿಗೆಲ್ಲ ಆರ್ಥಿಕ ಅನುಮೋದನೆ ಸಿಕ್ಕರೆ ಮಾತ್ರ, ಹಣ ರಿಲೀಸ್ ಆದರೆ ಮಾತ್ರ ಅವರ ಅಕೌಂಟಿಗೆ, ಅವರ ಬ್ಯಾಂಕ್ ಖಾತೆಗೆ ಇರ್ಬೋದು ಅಥವಾ ಅವ್ರ ಪೋಸ್ಟ್ ಆಫೀಸ್ನ ಖಾತೆಗೆ ಹಣ ಹಾಕುವಂಥ ಕಾರ್ಯ ಆಗುತ್ತೆ. ಯಾವಾಗತ್ತೆ? ವಿಳಂಬ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿ ಇದೆ. ಇನ್ನು ಈ ಅಪ್ಲಿಕೇಶನ್ ಏನಿದೆಯಲ್ಲ, ಮರುಪರಿಶೀಲನಾ ಅರ್ಜಿ, ಈ ಅಪ್ಲಿಕೇಶನ್ ಆದ ಮೇಲೆ ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾರೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಆದರೆ ಇದು ಅಧಿಕೃತ ಅಲ್ಲ, ಆಗುವಂಥ ಚಾನ್ಸಸ್ ಇದೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಸ್ಕೀಮ್ ಸಂಬಂಧಿಸಿದಂತೆ ನಿಮ್ಮ ಏನು ಸಹಜವಾದಂಥ ಪ್ರಶ್ನೆಗಳು. ಹಣ ಯಾವಾಗ ಕೊಡ್ತೀರಿ, ಯಾವಾಗ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಮತ್ತು ಈ ರೀತಿಯಾದಂಥ ಸಹಜವಾದಂಥ ಪ್ರಶ್ನೆಗಳಿಗೆ
ಮ್ಯಾಕ್ಸಿಮಮ್ ಏನು ಇಲಾಖೆ ಮತ್ತು ಕೊಟ್ಟಿರುವಂಥ ಮಾಹಿತಿ ಏನಿದೆ ಈ ಸರ್ಕಾರ ಕೊಟ್ಟಿರುವಂಥ ಮಾಹಿತಿಯನ್ನು ನಿಮಗೆ ಕೊಡುವಂಥ ಕಾರ್ಯವನ್ನು ಮಾಡಿದ್ದೀನಿ. ಇದು ನಿಮಗೆ ಒಂದಷ್ಟರ ಮಟ್ಟಿಗಾದ್ರೂ ಸಮಾಧಾನದ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.